ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SDA FDA ಕೆ ಅವರು ಕರೆದಿರ್ತಕ್ಕಂತಹ SDA ಮತ್ತು FDA ಹುದ್ದೆಗಳ ಪರೀಕ್ಷೆಗಳು ಯಾವಾಗ ನಡೀಬಹುದು, ಮತ್ತು ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರು ಬರೀಬೇಕು, ಮತ್ತು ಇವಾಗ ಅಪ್ಲಿಕೇಶನ್ ಹಾಕಿದಾರ ನೋಡಿ ಎಲ್ಲರಿಗೂ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತಾ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಪರೀಕ್ಷೆಗಳು ಯಾವಾಗ ನಡೀಬಹುದು, ಹಾಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರು ಬರೀಬೇಕು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನಮ್ಮ ಹತ್ರ ನೀವೇನಾದರೂ SDA ಮತ್ತು FDA ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಆನ್ಲೈನ್ ಕೋರ್ಸ್ ಇದೆ. ಕಂಪ್ಲೀಟ್ ಆನ್ಲೈನ್ ಕೋರ್ಸು ಕೇವಲ 999 ರೂಪಾಯಿಯಲ್ಲಿ ನಿಮಗೆ ಪೇಪರ್ 1 ಕಂಪ್ಲೀಟ್ ಸಿಲೆಬಸ್ಸು, ಪೇಪರ್ 2 ಕಂಪ್ಲೀಟ್ ಸಿಲೆಬಸ್. ಇವತ್ತು ನಾನು ಸಿಲೆಬಸ್ ಹೇಳ್ತೀನಿ ನೋಡಿ, ಆ ಎಲ್ಲ ಚಾಪ್ಟರ್ ವೀಡಿಯೋಸು ನಮ್ಮ ಆ್ಯಪ್ನಲ್ಲಿ ನಿಮಗೆ ಸಿಗ್ತವೆ, ನಾವು ಮಾಡಿ ಹಾಕ್ತಾ ಹೋಗ್ತೇವೆ. ಈ ಕೋರ್ಸ್ ಏನಾದರೂ ಬೇಕಾದರೆ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ನಲ್ಲಿ, ಅಥವಾ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ನಿಮಗೇನಾದರೂ ಕೆ ಅವರು ನಡೆಸ್ತಕ್ಕಂತಹ SDA FDA ಹುದ್ದೆಗಳಿಗಾಗಿ ನೋಟ್ಸ್ ಬೇಕಾಗಿದ್ದರೆ ನಮ್ಮಲ್ಲಿ ಪ್ರಿಂಟೆಡ್ ನೋಟ್ಸು ಸಿಗುತ್ತೆ, PDF ನೋಟ್ಸು ಸಿಗುತ್ತೆ. PDF ನೋಟ್ಸ್ಗಳು ಪೇಪರ್ 1 ಮತ್ತು ಪೇಪರ್ 2 ಕಂಪ್ಲೀಟ್ ಸಿಲೆಬಸ್ ನೋಟ್ಸು ನಿಮಗೆ ಕೇವಲ 100 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಈ ನೋಟ್ಸ್ ಏನಾದರೂ ಬೇಕಾದರೆ ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿ, ಅಥವಾ ಪ್ರಿಂಟೆಡ್ ನೋಟ್ಸ್ ಬೇಕಾದರೂ ಸಹ ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಪರೀಕ್ಷಾ ದಿನಾಂಕದ ಬಗ್ಗೆ ಇವಾಗ ಅಪ್ಲಿಕೇಶನ್ ಹಾಕಿದ್ದೀರ ನೋಡಿ, ಹಲವಾರು ಜನ ನನಗೆ ಮೆಸೇಜ್ ಮಾಡಿದರು, ಸರ್ ಎಕ್ಸಾಮ್ ಯಾವಾಗ ನಡೀಬಹುದು ಅಂತ. ಇವಾಗ ಆಲ್ರೆಡಿ ಎಕ್ಸಾಮ್ ಡೇಟ್ ಬಗ್ಗೆ KA ಬೋರ್ಡ್ನವರು ಆಲ್ರೆಡಿ ಹೇಳಿದ್ದಾರೆ. ನಾವು ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ವೀಕ್ನಲ್ಲಿ ನಾವು ಪರೀಕ್ಷೆಗಳನ್ನು ನಡೆಸ್ತೀವಿ ಅಂತ. ಹೀಗಾಗಿ ಅದೇ ಡೇಟು ಫಿಕ್ಸ್ ಆಗುತ್ತೆ. ಎಕ್ಸಾಕ್ಟಾಗಿ ಡೇಟ್ ಹೇಳಿಲ್ಲ ಅವರು, ಬಟ್ ನಿಮ್ಮ ಪರೀಕ್ಷೆಗಳು ಯಾವಾಗ ನಡೀಬೋದು ಅಂದರೆ ಡಿಸೆಂಬರ್ ಎಂಡ್ನಲ್ಲಿ ನಡೀಬೋದು, ಅಥವಾ ಜನವರಿ ಫಸ್ಟ್ ವೀಕ್ನಲ್ಲಿ ನಿಮ್ಮ ಪರೀಕ್ಷೆಗಳು ನಡೀತವೆ. ಇದೇನು ಒಂದು ತಿಂಗಳ SSC ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಥರ ಒಂದೊಂದು ತಿಂಗಳ ನಡೆಯಲ್ಲ, ಜಸ್ಟ್ 1 ದಿನ ಅಥವಾ 2 ದಿನ, ಕಡ್ಡಾಯ ಕನ್ನಡ ಹಿಡಿದ್ರೆ 2 ದಿನ ಆಗುತ್ತೆ ಅಷ್ಟೇ. ಇನ್ನು ಹಲವಾರು ಜನ ನನಗೆ ಮೆಸೇಜ್ ಮಾಡಿದ್ರಿ ಮತ್ತು ಕಮೆಂಟ್ ಮಾಡಿದ್ರಿ, ಸರ್ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರು ಬರೀಬೇಕು, ಮತ್ತು ಇವಾಗ ಅಪ್ಲಿಕೇಶನ್ ಹಾಕಿದವರು ಮತ್ತೆ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾ ಅಂತ ಹಲವಾರು ಜನ ಮೆಸೇಜ್ ಮಾಡಿದ್ರಿ. ಅದಕ್ಕೆ KA ಬೋರ್ಡ್ನವರೇ ಆಲ್ರೆಡಿ ನೋಟಿಫಿಕೇಷನ್ನಲ್ಲೇ ಹೇಳಿದರು. ಏನು ಹೇಳಿದರು? ಕಡ್ಡಾಯ ಕನ್ನಡ ಪರೀಕ್ಷೆಯ ಬಗ್ಗೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಬಗ್ಗೆ ಹೇಳಿದರು. ಏನಂತ ಹೇಳಿದರು ಅಂದರೆ, SSLC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ 10ನೇ ತರಗತಿ ಅಥವಾ 10ನೇ ತರಗತಿಯ ಲೆವೆಲ್ ಇರುವ ಎಜುಕೇಷನ್ ನೀವು ಮುಗಿಸುವಾಗ ಕನ್ನಡ ಭಾಷೆಯನ್ನು, ಕನ್ನಡ ಸಬ್ಜೆಕ್ಟನ್ನು ನೀವು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ, ಅಂದರೆ ನೀವು SSLC ಓದುವಾಗ ನೀವು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಏನಾದರೂ ನಿಮ್ಮದು ಸಬ್ಜೆಕ್ಟ್ ಇದ್ದರೆ ನಿಮಗೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ವಿನಾಯಿತಿಯನ್ನು ನೀಡಲಾಗಿದೆ, ನೀವು ಅದನ್ನು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋ ಹಾಗಿಲ್ಲ. ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೀಯಿಂದ ನಡೆಯುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದಿದ್ದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಅಂದರೆ ಕಳೆದ ಬಾರಿ ವಿಲೇಜ್ ಅಕೌಂಟೆಂಟ್ ಕರೆದಿದ್ರು KAದವರು, ಅಥವಾ ನೀವು ಯಾವುದೇ KA ಅವರು ನಡೆಸ್ತಕ್ಕಂತಹ ಪರೀಕ್ಷೆಗಳಲ್ಲಿ ಹಾಕಿ ನೀವೇನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಪಾಸ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರಲ್ಲ. ನಿಮಗೆ GK ಮತ್ತು ಕಮ್ಯುನಿಕೇಷನ್ ಪೇಪರ್ 2 ಇರುತ್ತೆ. ಹೀಗಾಗಿ ಒಂದನೇದೇನು, ನೀವು SSLCಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜು ನಿಮ್ಮದು ಕನ್ನಡ ಇರಬೇಕು, ಇದ್ದರೆ ನಿಮ್ಮದು ಬರುತ್ತೆ. ಅದೇ ಥರ್ಡ್ ಲ್ಯಾಂಗ್ವೇಜ್ ಇದ್ದರೆ ಬರಲ್ಲ. ಥರ್ಡ್ ಲ್ಯಾಂಗ್ವೇಜ್ ಏನಾದರೂ ನಿಮ್ಮದು ಕನ್ನಡ ಇದ್ದರೆ ನೀವು ಸಹ ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕು. ಒಂದು ವೇಳೆ ಸರ್ ನಂದು SSLCಲೂ ಕನ್ನಡ ಇಲ್ಲ ಮತ್ತು ನಾನು KAದವರು ಎಕ್ಸಾಮ್ ನಡೆಸ್ತಾರೆ ನೋಡಿ, ಆ ಕಡ್ಡಾಯ ಕನ್ನಡ ಎಕ್ಸಾಮ್ನು ನಾನು ಬರೆದಿಲ್ಲ, ನಾನು ಇದೇ ಸರ್ತಿ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಅಂದರೆ ನಿಮಗೆ ಯಾವ ಥರ ಇರುತ್ತೆ ಅಂದರೆ, ಒಟ್ಟು
150 ಮಾರ್ಕ್ಸ್ಗೆ ನಿಮ್ಮದು ಪರೀಕ್ಷೆ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ ಒಂದು ದಿನ ಇರುತ್ತೆ ನಿಮಗೆ. ಈ ಯಾವುದು ಕಮ್ಯುನಿಕೇಷನ್ ಪೇಪರ್ ಮತ್ತು GK ಪೇಪರ್ ಇರುತ್ತೆ ನೋಡಿ, ಅವತ್ತಿರಲ್ಲ. ಇದೊಂದು ಸಪ್ರೇಟ್ ಫಸ್ಟೇ ಇರುತ್ತೆ. ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಆದ ನಂತರ ನಿಮ್ದು ಯಾವುದು ಬರೆಸ್ತಾರೆ, GK ಮತ್ತು ಕಮ್ಯುನಿಕೇಷನ್ ಪೇಪರ್ ಬರೆಸ್ತಾರೆ. ಮೊದಲಿಗೆ ನೀವು ಯಾವುದು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋಕೆ ಹೋದ್ರಿ ಅಂದರೆ ನಿಮಗೆ 150 ಮಾರ್ಕ್ಸಿನ ಪೇಪರ್ ಇರುತ್ತೆ. ಅದರಲ್ಲಿ ನಿಮಗೆ ಕನಿಷ್ಠ 50 ಅಂಕಗಳನ್ನಾದರೂ ನೀವು ತೆಗೆದುಕೊಳ್ಳಲೇಬೇಕು. ಜಸ್ಟ್ ನೀವು 150ಕ್ಕೆ ಮಿನಿಮಮ್ ನೀವು 50 ಮಾರ್ಕ್ಸ್ ಆದರೂ ನೀವು ತೆಗೆದುಕೊಳ್ಳಲೇಬೇಕು. ಈ ಒಂದು ವೇಳೆ ನೀವೇನಾದರೂ 50 ಮಾರ್ಕ್ಸ್ ಅದರಲ್ಲಿ ಬರಲಿಲ್ಲ ಅಂದರೆ ನಿಮ್ಮನ್ನು ಏನು ಡಿಸ್ಕ್ವಾಲಿಫೈ ಮಾಡ್ತಾರೆ, ಮುಂದಿನ ಎಕ್ಸಾಮ್ ಬರೆಯೋಕ್ಕೆ ನಿಮಗೆ ಅವಕಾಶ ಇರಲ್ಲ. ಈ ಥರ ಇರುತ್ತೆ. ಹಾಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಒಂದು ವೇಳೆ ನೀವೇನಾದರೂ ಈ KEAದಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಆ ನಿಗಮಕ್ಕೆ ಒಂದೇ ಅದಷ್ಟಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರಲ್ಲ. ಈ ಥರ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಮೊದಲನೆಯದ್ದು ಎಕ್ಸಾಮು ಡಿಸೆಂಬರ್ ಅಥವಾ ಜನವರಿ, ಇವು 2 ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ನಾವು ಜನವರಿ ಅಂತಲೇ ಇಟ್ಕೊಳ್ಳೋಣ, ಜನವರಿಯಲ್ಲಿ ನಡೆಸಬಹುದು. ಹಾಗೆ ಕಡ್ಡಾಯ ಕನ್ನಡದ ನೀವೇನಾದರೂ 10th ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲ ಅಂದರೆ ನೀವು ಬರೀಬೇಕು. ಒಂದು ವೇಳೆ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ, ಹಾಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.